ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಮ್ಮ ಚಂದನವನದ ಖಡಕ್ ವಿಲ್ಲನ್ ಕೋಟೆ ಪ್ರಭಾಕರ್ ಸರ್ ಹಾಗೂ ಅವರ ಶ್ರೀಮತಿ ಮಾಲತಿ ಮೇಡಮ್ಗೆ ಬರಲಿ ಜೋರಾದ ಚಪ್ಪಾಳೆ. ಫಸ್ಟ್ ಟೈಮ್ ಸರ್ ಟೆಲಿವಿಷನ್ಗೆ ನೀವು ಎಂಟ್ರಿ ಕೊಡ್ತಾ ಇದ್ದೀರಾ ಸರ್, ಹೇಗೆ ಅನಿಸ್ತಾ ಇದೆ ನಿಮ್ಗೆ? ತುಂಬಾನೇ ಖುಷಿ ಆಗ್ತಾ ಇದೆ ಮೇಡಮ್. ಯಾಕಂದ್ರೆ ನಮ್ಗೆ ಶೂಟಿಂಗ್ ಅಲ್ಲಿ ಬೆಳಿಗ್ಗೆ ಹೋದ್ರೆ ರಾತ್ರಿ ಬರ್ತೀವಿ, ಹೆಂಡತಿ ಮಕ್ಕಳ ಜೊತೆ ಇರೋದಕ್ಕೆ ಆಗೋದಿಲ್ಲ, ಫುಲ್ ಬಿಸಿ ಅಂತೀವಿ. ಪಾಪ ಮನೇಲಿ ಹೆಂಡತಿ ಒಬ್ಳೆ ತುಂಬಾನೇ ಕಷ್ಟ ಪಡ್ತಾ ಇರ್ತಾಳೆ. ಒಂದ್ 2.5 ತಿಂಗಳು ಜಾಲಿಯಾಗಿ ಇರ್ಬೋದು ಅನ್ನೋದೊಂದು. ಮಾಲತಿ ಮೇಡಮ್, ನಿಮ್ಗೂ ಕೂಡ ಟೆಲಿವಿಷನ್ಗೆ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ. ಕ್ಯಾಮ್ರಾನೇ ಮೊದಲು ಸರ್, ಕ್ಯಾಮ್ರಾನೇ ಮೊದಲು ಅಂತ ಅವ್ರಿಗೆ. ಪ್ರಭಾಕರ್ ಸರ್ ಜೊತೆ ಇಲ್ಲಿ ವೇದಿಕೆ ಜೋಡಿ ನಂಬರ್ 1 ಬಂದಿರೋದು ಹೇಗೆ ಅನ್ನಿಸ್ತಾ ಇದೆ? ಫುಲ್ ಖುಷಿ ಆಗ್ತಾ ಇದೆ ಸರ್. ಅವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ನಾನು ಇಷ್ಟು ದಿನ ಮನೆ ಸಂಸಾರ ಮಕ್ಕಳು ಅನ್ನೋದರಲ್ಲಿ ಇದ್ದಿದ್ದು, ಇವಾಗ ಏನೋ ಒಂದು ಚೇಂಜ್ ಆಗಬೇಕು ಅಂತ ನನ್ನ ಮಕ್ಕಳ ಆಸೆ. ಹಾಗಾಗಿ ನೋಡೋಣ ನಂದು ಏನು ಪರ್ಫಾರ್ಮ್ ಮಾಡೋದಿದೆಯೋ, ಹೇಗೆ ನಾನು ಜೋಡಿ ನಂಬರ್ 1 ಅಂತ ಪ್ರೂಫ್ ಮಾಡಬೇಕು ಅನ್ನೋದಕ್ಕೋಸ್ಕರ ಬಂದಿದ್ದೀನಿ ಸರ್. ವೆರಿ ನೈಸ್. ಸ್ಕ್ರೀನ್ ಅಲ್ಲಿ ಪ್ರಭಾಕರ್ ಸರ್ ನೋಡಿದ್ರೆ ದೊಡ್ಡ ವಿಲನ್, ಭಯಂಕರ ವಿಲನ್ ಅಲ್ವಾ, ಭಯ ಪಡ್ತೀವಲ್ವಾ? ಹೌದು. ಇವು ರಿಯಲ್ ಸಿನಿಮಾ ಹೇಗಿದೆ ಅಂತ ನಮ್ ವೇದಿಕೆ ಮೇಲೆ ನೋಡೋಣ. ಓ ಎಸ್. ಸಿನಿಮಾ ಆಕ್ರಮ. ನಾನು ಪ್ರಭಾಕರ್, ಕೋಟೆ ಪ್ರಭಾಕರ್. ಈ ಕಳಾಸಿಪಳ್ಳಿ ನಂದು, ಇಲ್ಲಿನ ಗಲ್ಲಿಗೆ ನಾನೇ ಕಿಂಗ್, ಇಲ್ಲಿ ಎಲ್ಲಾರ್ಗೂ ನಾನೇ ಬಾಸ್. ಯಾವಾಗ ಇದಾಗೋದು ನಿಂದು? ನಾನು ಹೇಳಿಲ್ಲ ನಿಂಗೆ ಕರೆಕ್ಟ್ ಆಗ್ಬೇಕು ಲೆಕ್ಕ ಅಂತ. ನನಗೆ ನಾನು ಹುಡುಗಾಟ ಆಡ್ತಾ ಇದ್ದೀರ. ಆದ್ರೆ ನನ್ಗೆ ಇನ್ನೊಬ್ರು ಬಾಸ್ ಇದ್ದಾರೆ. ನಾನು ಆಫರ್ ಅಲ್ಲಿ ಬಂದ್ಬಿಡ್ತೀನಮ್ಮ. ಸಿನಿಮಾದಲ್ಲಿ ವಿಲ್ಲನ್ ಪಾತ್ರ, ರೌಡಿ ಪಾತ್ರ ಎಲ್ಲ ಮಾಡೋದು, ಆದ್ರೆ ಸಿನಿಮಾದಲ್ಲಿ ಮಾತ್ರನೇ ಅವ್ರು ಆ ರೀತಿ. ಮನೆಯಲ್ಲಿ ನಾನೇ ರೌಡಿ ಅವರಿಗೆ. ಬರೋದು ಸ್ನಾನಕ್ಕೆ. ನನ್ನ ಹೆಸರು ಮಾಲತಿ ಅಂತ, ಕೋಟೆ ಪ್ರಭಾಕರ್ ಅವರ ಧರ್ಮಪತ್ನಿ ನಾನು. ನಮ್ದು ಅರೇಂಜ್ ಮ್ಯಾರೇಜ್ ಆಗಿದ್ದು. ಕಾಫಿಯನ್ನು ತಗೊಂಬಂದ್ರು, ನಾನು ಮಕಾನೂ ನೋಡಿಲ್ಲ, ಏನು ನೋಡಿಲ್ಲ, ಬರೀ ಕಾಲ್ ಮಾತ್ರ ನೋಡಿದ್ದೆ ಅಷ್ಟೇ. ಅದು ಈಗಲೂ ರೇಗಿಸ್ತಾಳು ಅವಳು. ಎಲ್ಲರೂ ನನ್ಗೆ 4 ನೋಡಕ್ ಬಂದಿದ್ರು, ಎಲ್ಲರೂ ನೋಡಿದ್ರು, ನೀನೊಬ್ಬ ನೋಡಿಲ್ಲ. ಪಕ್ಕದ ಮನೆಯವ್ರು ಯಾರು ಅವ್ರ ತಾಯಿಗೋರ್ ತಂದಾಗ ಹೇಳದಂತೆ, ಹೋಗಿ ಗಿಣಿನ ತಗೊಂಡೋಗಿ ಗಿಡಗನ್ ಕೊಡ್ತಾ ಇದ್ರ, ಅವ್ನು ನೋಡ್ರ ಹಂಗೋಣೆ ಈ ಹುಡುಗಿ ಎಷ್ಟು ಚೆನ್ನಾಗೋಳೆ ಅಂತ. ಅವ್ರನ್ನ ಮತ್ತೆ ಇಲ್ಲ ಹುಡುಗ ಅಲ್ಲಿ ನಮ್ಗೆ ಕೇಳ್ಪಟ್ಟಿದ್ದೀನಿ, ಹುಡುಗ ಒಳ್ಳೆಯವರು ಅಂದ್ಬಿಟ್ಟು ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ. ನಾವು ಮದುವೆ ಆಗಿ 30 ವರ್ಷ ಆಯ್ತು. 30 ವರ್ಷದಲ್ಲಿ ಏಳು ಬೀಳು ಎಲ್ಲಾನು ಕಂಡಿದ್ದೇವೆ. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಸಾಫ್ಟ್. ಎಲ್ರು ಅನ್ಕೊಂತಾರೆ ಅವರು ರೌಡಿಸಮ್ ಪಾತ್ರಗಳನ್ನೇ ಮಾಡೋದು. ಫುಲ್ ಆಪೋಸಿಟ್. ತುಂಬಾ ಮೃದು ಸ್ವಭಾವ, ತುಂಬಾ ಪ್ರೀತಿ, ಎಲ್ಲಾರನ್ನೂ ಪ್ರೀತಿಸ್ತಾರೆ. ಇವ್ರು ಸಿನಿಮಾಲ್ ಮಾಡಿದಾಗ ನಾನು ಕೆಲವು ಎಲ್ಲಾನು ಫೈಟಿಂಗ್ ಸೀನ್ಗಳೇ ಎಲ್ಲ ಬರೋದು. ತುಂಬಾನೇ ಅವ್ರು ಹೊಡೆದಾಟ ಬಡ್ದಾಟ. ಎಷ್ಟು ಸಿನಿಮಾಗಳು ಮಾಡಿದ್ದೀನಿ, ಎಲ್ಲದರಲ್ಲೂ ರೌಡಿ ಪಾತ್ರಗಳೇ ಜಾಸ್ತಿ ಮಾಡಿರೋದು. ಆದ್ರೆ ನನ್ನ ಹೆಂಡತಿಗೆ ಮಾತ್ರ ಜೋಡಿ ನಂಬರ್ 1 ನಾನು ಯಾವಾಗ. ಎಷ್ಟು ಮುದ್ದಾಗಿತ್ತಲ್ವಾ ಪ್ರಭಾಕರ್ ಸರ್? ನಿಮ್ಮ ಸಿನಿಮಾ ನೋಡಿ ಹೇಗನ್ನಿಸ್ತು ನಿಮ್ಗೆ? ತುಂಬಾ ಸಂತೋಷ ಆಯ್ತು ಮೇಡಮ್. ಯಾಕಂದ್ರೆ ನಾವು ಎಲ್ಲ ಸಿನಿಮಾಗಳಲ್ಲೂ ವಿಲನ್ ಪಾತ್ರಗಳೇ ಜಾಸ್ತಿ ಅಲ್ವಾ, ಇಲ್ಲೊಂಥರ ಹೀರೋ ಎಲ್ರಿಗೂ ಆಸೆನೆ, ಬಟ್ ತಡ್ಕೊಳಕ್ ಆಗ್ತಾ ಇಲ್ಲ. ಮಾಲತಿ ಮೇಡಮ್, ನಿಮ್ಮ ಸಿನಿಮಾನ ನೋಡ್ತಿದ್ದಾಗೆ ನಿಮ್ ಕಣ್ಣಂಚಲ್ಲಿ ನೀರಿತ್ತು. ಅದು ಮರೆಯೋಕ್ಕೆ ಆಗಲ್ಲ ಮ್ಯಾಮ್. ಇವರು
ಎಷ್ಟು ವಿಲನ್ ಆಗಿ ಮಾಡಿ ರೌಡಿಸಂ ಪಾತ್ರ ಮಾಡಿ ಎಲ್ಲರೂ ಎದುರ್ತಾರೆ ಜನ ನೋಡಿದಾಗ ಇವ್ರು ಈ ತರ ಇದ್ದಾರೆ ನೋಡಕ್ಕೆ ಭಯ ಆಗುತ್ತೆ ಅಂತ. ನಮ್ಮ ತಂದೆಯವ್ರಿಗೆ ಹೇಳಿದಿಷ್ಟೇ, ಗುಣ ಒಳ್ಳೇದು, ಹುಡುಗ ತುಂಬಾ ಒಳ್ಳೆ ಹುಡುಗ, ಎಲ್ರು ಇವ್ರಿಗೆ ಯಾರು ವಿರೋಧಿ ಇದ್ರು ಅವರು ಎಲ್ಲೂ ಬಂದಿದ್ದು ಇವರು ಹುಡುಗನ ಕಣ್ಣು ಮುಚ್ಕೊಂಡು ಕೊಡ್ಬೋದು ಅಂತ ಹೇಳಿ ನಮ್ಮ ತಂದೆಗೆ ಹೇಳಿದ್ರು. ಹಾಗಾಗಿ ನಮ್ಮ ತಂದೆಯವರು ಗುಣ ನೋಡಿ ಮದ್ವೆ ಆಗ್ಬೇಕಮ್ಮ, ರೂಪ ನೋಡಿ ಅಲ್ಲ ಅಂತ ಒಂದು ಮಾತಂದಿದ್ರು. ನಾನು ಇವ್ರ ಮಕ್ಕ ನಾನು ನೋಡಿಲ್ಲ, ನನ್ನ ಮಕ್ಕ ಇವ್ರು ನೋಡಿಲ್ಲ. ಆಕ್ಚುಲಿ ನಾವು ನೋಡಿದ್ದೆ ಎಂಗೇಜ್ಮೆಂಟ್ ಅಲ್ಲಿ, ನಮ್ಮ ಇಬ್ರು ಒಬ್ರಿಗೊಬ್ರು ನೋಡಿದ್ದೆ ಅವತ್ತು. ಅದಾದ್ಮೇಲೆ ಒಂದು ದಿವ್ಸಕ್ಕೂ ನಾನು ಇವ್ರನ್ನ ಕಟ್ಕೊಂಡು ಈ ತರ ತಪ್ಪಾಯ್ತೇನೋ ಅಂತ ಅಂದಿದ್ದೇ ಇಲ್ಲ. ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವರು. ಅಂದ್ರೆ ನನಗೆ ತುಂಬಾನೇ ಪ್ರೀತಿ ಇದೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 250ಕ್ಕೂ ಹೆಚ್ಚಿನ ಸಿನಿಮಾಗಳು, 40ಕ್ಕೂ ಹೆಚ್ಚಿನ ಹೀರೋಗಳ ಜೊತೆ ಇವರು ಸ್ಕ್ರೀನ್ನ ಶೇರ್ ಮಾಡಿದ್ದಾರೆ. ನಿಮ್ಮಂಥ ಜೋಡಿ ನಮ್ಮ ವೇದಿಕೆಗೆ ಬಂದಿರೋದು ನಿಜವಾಗ್ಲೂ ನಮ್ಮ ಹೆಮ್ಮೆ ಅಂತ ಹೇಳ್ಬೋದು. ಈ ಖಡಕ್ ವಿಲನ್ಗೆ ಈ ಮುದ್ದಾದ ಹೀರೋಯಿನ್ನು ಹೇಗೆ ಸಿಕ್ಬಿಟ್ರು ಸರ್? ನಮ್ದು ತುಂಬಾ ಬಡತನ ಫ್ಯಾಮಿಲಿ ಮೇಡಮ್. ಸುಮಾರು ನಮ್ಮ ತಂದೆ ತಾಯಿಗೆ 10 ಜನ ಮಕ್ಕಳು ಮೇಡಮ್. ನಾನು 9ನೇವನು. 5 ಜನ ಅಕ್ಕ ತಂಗಿರು, 5 ಜನ ಅಣ್ಣ ತಮ್ಮಂಡ್ರು, ನಾನು 9ನೇವನು. ಆವಾಗ ಕೊನೆಗೆ ಎಲ್ಲರದು ಮದುವೆ ಆಯ್ತು, ನನ್ನ ಮದುವೆಗೆ ಇದಾಗಿತ್ತು. ಆಗ ನಮ್ಮ ಅಣ್ಣನ ಫ್ರೆಂಡ್ ಒಬ್ರು, ಇವ್ರ ರಿಲೇಷನ್ ಅಂತೆ, ಈ ತರ ಸಾರಕ್ಕಿಯಲ್ಲಿ ಇದಾರೆ, ಒಂದು ಹುಡುಗಿನ ಯಾಕೆ ನೋಡಬಾರ್ದು ಅಂತ. ಮನೆಗೆ ಹೋದಾಗ ವೆರಿ ಫಸ್ಟ್ ನಾನು ಇವ್ರನ್ನ ನೋಡಿದ್ ಬರೀ ಅವ್ರು ಹೇಳ್ದಂಗೆ ಬರೀ ಇವತ್ತಿಗೂ ನನ್ನ ಕೋಪ ಇದೆ ಅವಳಿಗೆ. ಈಗ ನೋಡ್ತಾರ ಬರೀ ಇಷ್ಟೇ ನೋಡಿದ್ದು, ನೋಡ್ಬಿಟ್ಟು ಎಸ್ ಅಂದ್ಬಿಟ್ಟು ಬಂದ್ಬಿಟ್ಟೆ ನಾನು. ಇಷ್ಟೇ ನೋಡಿದ್ದು, ಎಸ್ ಅಂದೆ. ಅದಾದ್ಮೇಲೆ ಮನೇಲಿ ಏನಪ್ಪ ಏನು ಅಂದ್ರು, ಏನು ನಮ್ಮ ತಂದೆ ತಾಯಿ ಹೇಳಿದೆ, ನಿಮ್ಗೆ ಹಿಂಗೆ ಹೇಳ್ತಿರೋ ಹಂಗೆ. ಅವಾಗೆಲ್ಲ ಹಂಗೆ ಅಲ್ವಾ ಮನೇಲಿ ಏನು ಹೇಳ್ತಾರ ಅದು. ಆಮೇಲೆ ಮದುವೆ ಮಾತುಕತೆಗೆ ಬಂದ್ರು. ಆಮೇಲೆ ನಮ್ಮ ತಂದೆ ನನಗೆ ವೆರಿ ಫಸ್ಟ್ ಹೇಳಿದ ಮಾತು ಒಂದೇ ಒಂದು ಮಾತು, ಏನಪ್ಪಾ ಹುಡುಗಿ ಮನೆಯವ್ರು ಬಂದಿದ್ದಾರೆ, ಏನ್ ಬೇಕು ಏನ್ ಕೇಳ್ಬಿಡು ಅಂದ್ರು. ಇಲ್ಲಪ್ಪ ನೀನ್ ಹೇಳ್ದಂಗೆ ಅಂದ್ರು. ಆಮೇಲೆ ಪಾಪ ಇವ್ರ ತಂದೆ ಕೇಳಿದ್ರು, ಹೆಂಗೆ ಏನು ಅಂತ. ನಾವು ನಮ್ಮ ದೊಡ್ಡ ಮಕ್ಳಿಗೆ ಹೆಂಗ್ ಮದುವೆ ಮಾಡ್ಕೊಟ್ವಿ ಹಂಗೆ ಮಾಡ್ಕೊಡ್ತೀವಿ ಅಂತ ಅಂದ್ರು. ಅಂದಿದ ತಕ್ಷಣ ನಮ್ಮ ತಂದೆ ಇಲ್ಲ ಹಂಗೆಲ್ಲ ಆಗೋದಿಲ್ಲ, ಅವನಿಗೆ ನೀವು ಒಂದು ಜೊತೆ ಬಟ್ಟೆ ಕೂಡ ಇಡಬಾರ್ದು ಅವನಿಗೆ, ಆ ರೀತಿ ಮದುವೆ ನಾವು ಮಾಡ್ಕೊಡ್ತೀವಿ. ಬಟ್ ಆದ್ರೆ ನೀನ್ ಮಾತ್ರ ಏನು ತರಬಾರ್ದು, ಅವನು ಒಂದ್ ಜೊತೆ ಬಟ್ಟೆನೂ ಕೊಡಬಾರ್ದು, ಯಾಕಂದ್ರೆ ಅವ್ನು ಬದುಕ್ಬೇಕು, ಅವನು ಬದುಕಿ ಸಾಧನೆ ಮಾಡ್ಬೇಕು ಅಂದ್ರು. ಅದು ಯಾವ ದೇವ್ರ ಪುಣ್ಯನೋ ದೇವ್ರ ರೂಪದಲ್ಲೇ ಬಂದು ಇವಳು. ಅಲ್ಲಿಂದ ನನ್ನ ಎಲ್ಲ ಬೆಳವಣಿಗೆಗೂ ಇವಳೇ ಕಾರಣ ಆಗಿದ್ದು. ಮೇಡಮ್, ನಿಮಗೆ ಇವ್ರು ನೋಡಿದ್ರೆ ಭಯ ಆಗ್ತಿತ್ತಾ? ಇಲ್ಲ, ಯಾವತ್ತೂ ಭಯ ಪಟ್ಟಿದ್ರು. ಈಗ ಅಕಸ್ಮಾತ್ ಮನೇಲಿ ನೀವೇನಾದ್ರು ಸ್ಟಾರ್ಟಿಂಗ್ ಮದ್ವೆ ಆದಾಗ ಫ್ಲೈಯಿಂಗ್ ಕಿಸ್ ಕೊಡ್ಬೇಕಾಗಿತ್ತು, ಈಗ ಅಲ್ಲಿ ನಿಂತಿರ್ತಾರೆ, ನೀವು ಹಾಲಲ್ಲಿ ಇರ್ತೀರಾ, ಅವರು ಅಲ್ಲಿ ಬಾತ್ರೂಮ್ ಹತ್ರ ಇರ್ತಾರೆ ಅಂತ ಕೊಟ್ಟಾಗ ಅವ್ರ ರಿಯಾಕ್ಷನ್ ಹೆಂಗೆ? ಮನೇಲಿ ಎಲ್ಲ ತುಂಬಾ ಇರ್ತಿದ್ರು, ಅತ್ತೆ ಮಾವ ಭಾವಂದಿರು ಎಲ್ಲ. ಇವ್ರ ತಂದೆಯವರು ರೊಮ್ಯಾನ್ಸ್ ಮಾಡಕ್ಕೆ ಬಿಟ್ಟಿಲ್ಲ, 10 ಜನ ಫಸ್ಟ್ ಬಾಡಿ ಗಾರ್ಡ್ಸ್ ರೆಡಿ ಮಾಡಿದ್ರು. ಸರ್ ಹನಿಮೂನ್ ಹೋಗಿದ್ದು ಫ್ರೆಂಡ್ ಸರ್, ನಾನು ಇವ್ರ ಜೊತೆಗೆ ಎಷ್ಟು ಜನ ಹೋಗಿದ್ದು ಟೋಟಲ್? 50 ಜನ ಹೋದ್ವಿ ಹನಿಮೂನ್. 50 ಜನ ಬಂದು ಬಸ್ 50 ಜನ ನಿಮ್ ಫಸ್ಟ್ ಟ್ರಿಪ್ ಹನಿಮೂನ್ಗೆ?